ನಿನ್ನೆ ಬಿಗ್ ಬಾಸ್ ನೋಡಿದಿಲ್ಲೋ ಮತ್ತು ರಕ್ಷಿತನಂತ ಒಂದು ಮೂರನೇ ಸರಿ ಏನು ಫ್ಲ್ಯಾಗ್. ಹಾಂ ನೋಡಿದೆನಲ್ಲ. ಧನುಷ ಮತ್ತು ಕಾವ್ಯನ ನಾಮಿನೇಟ್ ಮಾಡಿಲ್ಲ ರಕ್ಷಿತಾ. ಹಾಂ ನಾನು ನೋಡಿದೆನು. ಧನುಷನ್ನ ನಾಮಿನೇಟ್ ಮಾಡಿದಾಗ ಇಲ್ಲಿ ಮತ್ತು ಮತ್ತೊಂದು ಟಾಸ್ಕ್ ಕೊಟ್ಟಾರ. ಈಗ ನೆಕ್ಸ್ಟ್ ಏನಂದ್ರೆ ರಾಜಾರಾಣಿ ಟಾಸ್ಕ್ ಕೊಟ್ಟಾರ. ನೀ ನೋಡಿದಿಲ್ಲ? ಹಾಂ ನೋಡಿದೆನಲ್ಲ ನಾನು. ಮತ್ತು ಗಿಲ್ಲಿ ರಾಜ ಆದ, ಅಶ್ವಿನಿ ರಾಣಿ ಆದ್ಲು. ಅವರಿಬ್ಬರು ಉಸ್ತುವಾರಿ ಆಗಿದ್ರು. ಅವ್ರು ಡೈರೆಕ್ಟಾಗಿ ಏನಂದ್ರೆ ಮನೆ ಕ್ಯಾಪ್ಟನ್ ಆಗಿ ಡೈರೆಕ್ಟಾಗಿ ಅದನ್ನು ಆಗಿಬಿಟ್ರು, ಅವರು ನಾಮಿನೇಟ್ ಆಗಿಬಿಟ್ರು ಅವರು. ಹಾಂ, ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರು ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಆಟಕ್ಕೆ ನಾಮಿನೇಟ್ ಆಗಿದ್ದಾರೆ. ಮತ್ತು ಅವರಿಬ್ಬರು ನಿನ್ನೆ ಇದನ್ನು ನೀರು ತುಂಬಿಸೋ ಆಟದಾಗ ಎಲ್ಲರೂ ಇದ್ದರು ಹುಡುಗಿಯರು. ಯಾರ್ಯಾರು ಅಂದರೆ ರಾಶಿಕಾ, ಸ್ಪಂದನ ಮತ್ತು ಕಾವ್ಯ, ರಕ್ಷಿತಾ 4 ಮಂದಿ ಇದ್ರು ಅವರು. ಹಾಂ 4 ಮಂದಿ ಇದ್ರು ಅವರು. ರಕ್ಷಿತಾ ಏನು ಆಟನೇ ಆಡಲಿಲ್ಲ. ಅವ್ರನ್ನ ಎಲ್ಲ ಕೆಡ್ಸೋದನ್ನು ಮಾಡಲಿ ರಕ್ಷಿತಾ. ಅವ್ರನ್ನೆಲ್ಲ ನೀರು ತುಂಬಿಸೋದಂಗೆ ಹಂಗೆ ಸುಡೋದನ್ನು ಮಾಡಲು. ಆಮೇಲೆ ಅಷ್ಟಕ್ಕೆ ರಕ್ಷಿತಾ ಹೋದ್ಲ. ಈಗ ನಿನ್ನೆ ಲಾಸ್ಟಿಗೆ 3 ಮಂದಿ ಉಳಿದಿದ್ರು. ರಾಶಿಕಾ, ಸ್ಪಂದನ, ಕಾವ್ಯ 3 ಮಂದಿ ಉಳಿದಿದ್ರು. ಈ ಕ್ಯಾಪ್ಟನ್ ಅಂದ್ರೆ ರಾಜಾರಾಣಿಗಳು ಇಬ್ಬರು ನಿರ್ಣಯ ಹೇಳಬೇಕಿತ್ತು, ಯಾರು ಔಟ್ ಹಾಕ್ತಾರೋ ಯಾರು ಇಲ್ಲ ಅಂತ. ಗಿಲ್ಲಿನ ಭಾಳ ಟೈಮ್ ತೊಗೊಂಡ ಲಾಸ್ಟಿಗೆ ಇದ್ದವ. ಸ್ಪಂದನ ಮತ್ತು ರಾಶಿಕಾ ಇನ್ನೂ ಆಡ್ತಾರತ್ತೇಳಿ ಕಾವ್ಯ ಹೊರಗೆ ಹೋದ್ಲೀಗ. ಹಾಂ, ಇವತ್ತಿನ ಪ್ರಮೋ ನೋಡಿದಿಲ್ಲ ಹೆಂಗೈತೆ? ಹಾಂ ನೋಡಿದ್ನಿಲ್ಲ. ಜಗಾಡತ್ತಾರ ಗಿಲ್ಲಿ, ಅಶ್ವಿನಿ, ಧ್ರುವಂತ, ಧನುಷ 3 ಮಂದಿ ಜಗಾಡತ್ತಾರ ಅವ್ರು. ನೋಡ್ಬೇಕು ಇವತ್ತು ಏನಾಕೈತತ್ತೆ. ಮತ್ತು ಹಾಂ ನೋಡ್ಬೇಕಪ್ಪ ಎಂದು ಏನಾಗ್ತೈತಂತ. ಏನು ಜಗಳ ಮಾಡ್ತಾರೋ ಏನೇನು ಮಾಡ್ತಾರೋ ಗೊತ್ತಿಲ್ಲ, ನೋಡ್ಬೇಕಂತ. ಹೋಗೋಣ ನಡಿಪ. ಆಫೀಸ್ದಾಗ ಸರ್ ಬಂದ್ರೆ ಬೈತಾರೆ. ಬರ್ರಿ ಇದನ್ನ ಬಿಗ್ ಬಾಸ್ ಅಂತ ಮಾತಾಡ್ಕೊತ ಬರ್ತೀರ, ಏನೋ ಕೆಲಸ ಮಾಡ್ತಿರತ್ತೆ ಬೈತಾರು. ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ನಾನು ಹೀಗೆ ವಿಡಿಯೋ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿ.